ಇದೆಂತ ರೈಸು? ಇದೆಂತ ರೈಸ್ ಅಂತ ಗೊತ್ತಾಗ್ತಿಲ್ಲ. ಕುಚ್ಚಿರೋ ಕ್ಯಾಬೇಜ್. ಹೌದಾ? ಗೊತ್ತಾಗುತ್ತೆ. ಇಷ್ಟಕ್ಕೆ 190 ರುಪೀಸಾ? ಕಾರ್ದಾಣಿನಲ್ಲಿ ಕ್ಯಾಬೇಜು, ಕ್ಯಾಪ್ಸಿಕಮು, ಪೈನಾಪಲ್ ಹಾಕ್ಬಿಟ್ರೆ ಟೊಮೆಟೊ ಹಾಕ್ಬಿಟ್ಟು ಇದು ಅಮೇರಿಕನ್ ಡಿಶ್ಶು. ಮಂಗ ಮಾಡಿಬಿಡ್ತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು. ಬನ್ನಿ, ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ ನಾನು. ಇವತ್ತು ಸ್ಯಾಟರ್ಡೆ ಆ್ಯಕ್ಚುಲಿ. 8:30 ಆಯಿತು. ಇವಾಗ ಮಕ್ಕಳು ಸ್ಕೂಲಿಗೆ ಹೋಗಬೇಕು. ಖುಷಿ ಸ್ಕೂಲಲ್ಲಿ ಓರಿಯೆಂಟೇಷನ್ ಕ್ಲಾಸ್ ಇದೆ ಅಂತೆ. ಸೊ ಅದಕ್ಕೋಸ್ಕರ ಹೋಗಿ ಬರ್ತಾ ಇದ್ದೀವಿ. ಇವಾಗ 8:30 ಆಗಿದೆ. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ 9:30 ಆಗುತ್ತೆ. 1 ಅವರ್ ಬೇಕಾಗುತ್ತೆ ನಮಗೆ ಹೋಗೋಕ್ಕೆ. ಅಲ್ಲಿ ಹೋಗ್ಬಿಟ್ಟು ನೋಡೋಣ ಅಲ್ಲಿ ಏನೇನಿದೆ ಇನ್ಫಾರ್ಮೇಷನ್. ಅವಳದು 9th ಕ್ಲಾಸ್ ಅಲ್ವಾ. ಸೊ ನೆಕ್ಸ್ಟ್ ಕರಿಕ್ಯುಲರ್ದಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಅನ್ನೋದನ್ನ ಸ್ವಲ್ಪ ಕೊಡ್ತಿರ್ಬೋದು. ಗೊತ್ತಿಲ್ಲ ನಮಗೆ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಬನ್ನಿ ಹೋಗಿ ಬರೋಣ. ಇಷ್ಟು ಬಿಸಿಲಿದೆ ಅಲ್ಲ 8:30ಗೆ. ಅಷ್ಟೊತ್ತಿಗೆ ಮಳೆ ಬರಬೇಕಾಗಿತ್ತು, ಮಳೆನೇ ಇಲ್ಲ ಅಲ್ವಾ? ಹೋದ ವರ್ಷ ಇಷ್ಟೊತ್ತಿಗೆ ಮಳೆ ಎಷ್ಟೊಂದಿತ್ತು. ಈ ಸತಿ ಏನಾಗೈತೆ ಏನೋ, ಸಿಕ್ಕಾಪಟ್ಟೆ ಬಿಸಿಲೈತೆ. ಅವಲಕ್ಕಿ ಹೆಂಗಿತ್ತ? ಒಂಚೂರು ಉಳಿಸ್ತೀನಿ ತಿಂದ್ಬಿಡ್ರಿ. ಬೆಕ್ಕು 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 ಬೆಕ್ಕು. ಇಲ್ಲಿ ಕಾಣಿಸುತ್ತಲ್ವಾ ಬೇಕು. ನಾವು ಎಲ್ಲಾರ ಹೋಗುವಾಗಲೇ ಬೇಕು. ಬರುತ್ತೆ 5-10 ನಿಮಿಷ ಬೇಕು. ಫುಲ್ಲು ಕಾಡಲ್ಲಿ ಒಯ್ದು ಬಿಟ್ಬಿಡ್ರ ನಮ್ಮನ್ನ ಎರಿ ಚೆನ್ನಾಗಿ ಅಂತ ಅಲ್ರಿ? ನೀವು ಈ ಪರಿ ಸ್ಲೋ ಓಡಿಸಿದ್ರೆ ಯಾವಾಗ ಹೋಗೋದು? ಹಾಂ, ಅದಕ್ಕೆ ಅಲ್ಲಿ ಏನೋ ಬೆಳೆದವಲ್ರಿ, ಚೆನ್ನಾಗ್ಬಿಟ್ಟಾವಲ್ಲ. ಮಣ್ಣು ಚೆನ್ನಾಗೈತೆ. ಇದು ಅಂಗಡಿ ಎಕ್ಸ್ಟೆನ್ಷನ್ ಆಗಿ ದೊಡ್ಡದಾಗ್ಬಿಡ್ತಾವೆ ನೋಡಿ. ಕಾಫಿ ತಂದ್ರಾ? ನಂಗೆ ಯಾಕೆ ಕಾಫಿ? ನಾ ವಡ ತಿಂದರೆ ಸಾಕಾಗುತ್ತೆ. ವಡ ಸಖತ್ತಾಗಿದೆ ಫ್ರೆಂಡ್ಸ್. ಮನೇಲಿ ಅವಲಕ್ಕಿ ಮಾಡಿದ್ದೆ. ನಮ್ಮ ಮನೆಯವರು ಅಷ್ಟೇ ತಿಂದಿದ್ದು. ನಾನು ಹೊರಗಡೆ ತಿನ್ನೋಣ ಅಂತ ಬಂದೆ. ಯಾಕಂದರೆ ಡೈಲಿ ನಾವೇ ಮಾಡ್ತೀವಲ್ಲ, ಸ್ವಲ್ಪ ಟೇಸ್ಟ್ ಬೇರೆ ಇರಲಿ ಅಂತ, ಅದಕ್ಕೆ. ಸೂಪರ್ ಫ್ಯಾಂಟಾಸ್ಟಿಕ್. ವಡ ಸೈಜ್ ದೊಡ್ಡದವ. ಒಂದು ತಿಂದ್ರೆ ಸಾಕಾಗ್ಬಿಡುತ್ತೆ. ಸ್ವಲ್ಪ ತಿನ್ನು, ಜಾಸ್ತಿ ಆಯ್ತು ನನಗೆ. ಹಾಂ, ಇಕ್ಕಿರ್ಬಿಡುತ್ತೆ. ಸಕಲಾಗಿದೆ ಕಾಫಿ. ತಿಂತ ಕುಡಿಬೇಕು ಫ್ರೆಂಡ್ಸ್ ಕಾಫಿನ. ನೆಕ್ಸ್ಟ್ ಲೆವೆಲ್. ಫುಲ್ ಆಯಿತು. ಸಾಂಬಾರು ಚೆನ್ನಾಗಿ ಮಾಡಿದ್ದಾರೆ. ಸಖತ್ತಾಗಿದೆ ಫ್ರೆಂಡ್ಸ್. ಇಲ್ಲೇ ತಿಂದಿದ್ದು, ಚೆನ್ನಾಗಿದೆ. ಫಿಲ್ ಮಾಡಬೇಕು. ಅಲ್ಲಿ ಹೋಗೋಣ ತುಂಬ ಬರುತ್ತೆ. ಇಲ್ಲೂ ಮಾಡಬೇಕಾ? ಅಲ್ಲಿ ಹೋಗೋಣ ಬಾ.
ಇಲ್ಲೇನಾ ಕೂತ್ಕೊಳ್ಳೋಣ. Based on competency, new NCERT aligned textbooks with updated syllabus, introduction of Roboca. So let us see how this is going to be implemented. Mathematics, then only class 10 will have pre-board, and the final exam for class 9 will be on 18th of February. 33 to 40 will be considered as D. Remain the same from the syllabus. It's not as if it's going to be counted somewhere, nothing. If there are any other questions, we can take it. ಬಾಯ್ ಓಡ್ಬೇಡ ಜಾಸ್ತಿ ಮಾಡ್ತಾರೆ ಎಲ್ಲಿ ಹೋಗ್ತಾವ. ಬೆಳಗಾಂ ಟಾಪ್ ಒನ್ ಕಾಲೇಜ್ ಇದೆ. ಬೆಳಗಾಂ ಟಾಪ್ ಒನ್ ಕಾಲೇಜ್ ಕಾಲೇಜ್ ಸ್ಕೂಲ್. ಬಿದ್ರೆ ಏನಾಗಲ್ಲ. ಚೆನ್ನಾಗೈತೆ. ಫುಲ್ ಆಟಾಡ್ತಾರೆ. 10th ಹುಡುಗರಿಗೆಲ್ಲ ಬಿಟ್ಟಾರೆ. ನಡೀರಿ. ಕಂಪ್ಲೀಟ್ ಮಾಡೋಕೆ ಇಲ್ಲಿ ಡ್ರೈ ಕ್ಲೀನಿಂಗ್ ಕೊಟ್ಟಿದ್ದೆ ಫ್ರೆಂಡ್ಸ್, ಸೀರೆಗಳನ್ನ, ರೇಷ್ಮೆ ಸೀರೆಗಳನ್ನ ಡ್ರೈ ಕ್ಲೀನಿಂಗ್ ಕೊಟ್ಟಿದ್ದೆ. ಅದಕ್ಕೋಸ್ಕರ ತೊಗೊಂಬರೋಕ್ಕೆ ಹೋಗಿದ್ದಾರೆ. ನೋಡೋಣ ಆಗಿದೆ ಇಲ್ಲ ಗೊತ್ತಿಲ್ಲ, ನೋಡಬೇಕು. ಬ್ಲೌಸ್ ಮಾಡಿಲ್ರಿ? ಎಷ್ಟು ದಿನ ಆತಲ್ರಿಪ್ಪ ನಾ ಕೊಟ್ಟೆ. ಇಲ್ಲ ಫೋಟೋ ಮಾಡಿದ್ರಿಂದ ಹಿಂದೆ ಅಲ್ಲಿದ್ದಾವೆ, ಆ ಕಡೆ ಸೈಡ್ ಇದಾವೆ ನೋಡೋಣ. ಹಾಂ ಮಾಮೂಲು ಸೇಮ್ ಇದರಲ್ಲಿದು ಡೈಲಿ ಯೂಸ್. ಬೆಲ್ಟ್ ಗಿಲ್ಟೆಲ್ಲ ಹಾಕೊಳ್ಳೋದು ವಿತೌಟ್ ಲೇಸ್. ಇದು ಪ್ಯಾಟರ್ನ್ ಬೇಕಲ್ಲ. ಬಿಸಿಲು ಸಿಕ್ಕಾಪಟ್ಟೆ ಇದೆ ಫ್ರೆಂಡ್ಸ್, ಅದಕ್ಕೆ ಜ್ಯೂಸ್ ಕೊಡೋಣ ಅಂತ ಬಂದ್ವಿ. ಜ್ಯೂಸ್ ಸೆಂಟರ್. ಫ್ರೆಂಡ್ಸ್ ಮಧ್ಯಾಹ್ನ ಊಟಕ್ಕೆ ಬಂದಿದ್ದೀವಿ. ಇವಾಗ ಆಲ್ಮೋಸ್ಟ್ 1 o'clock ಆಯಿತು. ಸೊ ಮನೆಗೆ ಹೋಗಿ ಲೇಟ್ ಆಗುತ್ತೆ ಮಾಡೋದು ಅಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲೇ ಬಂದ್ವಿ. ರಾಮದೇವ್ ಹೋಟೆಲ್ ಪಂಚವಾಟಿ. ಸೊ ಮಕ್ಕಳು ಪಿಕಪ್ ಮಾಡ್ಕೊಂಡಿದ್ದೀವಿ ಸ್ಕೂಲಿಂದ. ಇವಾಗ ಊಟ ಮಾಡ್ಕೊಂಡು ಮನೆಗೆ ಹೋಗ್ತಾ ಇರೋದೆ. ಏನು ಫ್ರೇಗ್ರೆನ್ಸು? ಉಪ್ಪು, ಲಿಂಬೆಹಣ್ಣು, ಪೆಪ್ಪರಾ. ಪಿಕಲ್ ನೈ चाहिए. ಟೆಂಪ್ಟಿಂಗ್ ಆಗಿದೆ. ಏನೇನು ಹೇಳಿದ್ರು ಸ್ಕೂಲ್ನಾಗ ಏನು ಲ್ಯಾಂಗ್ವೇಜ್ ಹೆಂಗೆ ಥರ್ಡ್ ಲ್ಯಾಂಗ್ವೇಜು ಚಲೋ ಇದು. ಬರುತ್ತೆ, ಆದರೆ ನಿಮಗೆ ನೆಕ್ಸ್ಟ್ ಕ್ಯಾನ್ಸಲೇಷನ್ ಬರೋದು. ನಮ್ದು ಈಗ ಸ್ಕೂಲಲ್ಲಿ ವೇರಿಯೇಷನ್ ಆಗುತ್ತೆ. ಅದನ್ನು ಸ್ಕೂಲ್ಗೆ ಹೋಗಿಲ್ಲ ನಮಗೋಸ್ಕರ. ಅದಾದಮೇಲೆ ಅಡ್ವಾನ್ಸ್ ಖುಷಿ ಮೆನುತಾ ಓಮ್ ಏನು ಮಾಡತ್ತಾನ ಓಮ.
ಓ ಪನ್ನೀರ್ 65 ಹೆಂಗಿತ್ತು? ತಕೊಂಡು ಕೂತ್ಕೋ. ಕಾಜು ಮಸಾಲ ಫೇವ್ರೇಟ್ ನಿನಗೆ? ಒಳ್ಳೆ ಎನರ್ಜಿ ಫುಡ್ಸು, ಡ್ರೈ ಫುಡ್ಸ್ ಎನರ್ಜಿ ಬರ್ತದೆ, ಹಾಗಾಗಿ ಅದೇ ತಿನ್ನೋದು ಎನರ್ಜಿ ಫುಡ್ಸ್ ತಿಂದರೆ ಒಳ್ಳೆಯದು. ಟಾಪಿಕ್ ಚೇಂಜ್ ಮಾಡ್ಬಿಡ್ರಿ, ಕರೆಕ್ಟಾಗಿ ಹೇಳ್ರಿ. ನಾವು ಚಿಕ್ಕವರಿದ್ದಾಗ ಇವಾಗ ಅಪರೂಪ. ಆಮೇಲೆ ಏನು ಹೇಳತ್ತಿದ್ರಿ ಯುಗಾದಿ ಅಂತ? ದೇವ್ರಾಗ ಆಗ್ತಿದ್ರ ಅವಾಗ ತಿಂತಾ ಇದ್ದೀವಿ, ಇಲ್ಲಾಂದ್ರೆ ನಾವು ತಿಂತಾ ಇದ್ದೀರ. ಖಾಲಿ 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 ಖಾಲಿಯಾಗಿದೆ ಅಂದರೆ ಈ ಥರ ಖಾಲಿಯಾಗಿದೆ ಅಂದರೆ ಅಷ್ಟೊಂದು ಚೆನ್ನಾಗಿದೆ ಅಂತ ನೋಡಿ ಇಲ್ಲಿ. ಇದು ಖಾಲಿ. ಈಗ ರೈಸ್ ಬರ್ಬೇಕು. ಈಗ ರೈಸ್ ಅದನ್ನು ಖಾಲಿ. ವೆಜ್ ಏನದು? ಅಮೇರಿಕನ್ ಚಾಪ್ಸಿ ವೆಜ್. ರೈಸ್ ಇದೆ ಅದರಲ್ಲಿ. ಇಸ್ ಇಟ್ ರೈಸ್? ನೋ. ಹಾಂ, ಇವ್ರಿಗೆ ಅವ್ರಿಗೆ ಆಯ್ತು, ನಿಮಗೆ ಸ್ವಲ್ಪ ಟೇಸ್ಟ್ ಇದೆ, ನಮ್ಮ ರುಚಿ ತಕ್ಕಷ್ಟು ಅಷ್ಟೇ. ಶನಾ, ಆಲ್ ವೆಜಿಟೇಬಲ್ಸ್ ಆರ್ ಫಾರ್ ಮೀ ಓನ್ಲಿ. ಚಾಪ್ಸೀಸ್ ಅಷ್ಟು ನಿನಗೆ. ನನಗೆ ನೋಡಿ ಇಲ್ಲಿ. ಅಮೇರಿಕನ್ ಚಾಪ್ಸಿ ವೆಜ್ ಅಂತೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ನೋಡೋಣ. ಇದು ರೈಸಾ? ಕ್ಯಾಬೇಜು. ಸುಡ್ದತೆ. ಅಯ್ಯೋ, ನಾನು ಚೆನ್ನಾಗಿತ್ತು ಅನ್ಕೊಂಡೆ. ನಾನು ತಿನ್ನೋದೆಲ್ಲ ಟೊಮ್ಯಾಟೊನ ನನಗೆ ಹಾಕ್ಯಾರೆ. ಖುಷಿ ಟೊಮೆಟೊ ತಿಂದು ನೋಡಿ ಹೆಂಗೆ ಟೇಸ್ಟ್ ಇದೆ. ಏ ಬೇಡಪ್ಪ, ತಿನ್ನು ನೀನೇ ಬೇಕು, ನಾನೇ ಕೊಡ್ತೀನಿ ಇನ್ನೊಂದು. ಅಮೆರಿಕನ್ ಟೊಮ್ಯಾಟೊ ಅಲ್ಲ, ಟೇಸ್ಟ್ ಜಡ್ಜ್ ಮಾಡೋಕ್ಕೆ ಬರ್ತಾ ಇಲ್ಲ ರೀ. ಶೇವ್ ಎಲ್ಲ ನಿಮಗೆ ಬಂದವು, ವೆಜಿಟೇಬಲ್ಸ್ ಎಲ್ಲ ನಮಗೆ ಬಂದವು. ಅಪ್ಪಂಗೆ ಸೈಡಿಂದ ತಗೊಟ್ರು ಗೊತ್ತಾ ಅವರು. ನೋಡಿ ಫ್ರೆಂಡ್ಸ್, ಇದರಲ್ಲಿ ಕ್ಯಾಪ್ಸಿಕಮ್ಮು, ಇದು ಪೈನಾಪಲು, ಇದು ಟೊಮ್ಯಾಟೊ, ಇದು ಕ್ಯಾಬೇಜು, ಆಮೇಲೆ ಸ್ವಲ್ಪ ಸಾಸು, ಇದು ಸೇವ್. ಇದಕ್ಕೆ 190 rupees. ಟೇಸ್ಟ್ ಓಕೆ, ಬಟ್ ನಾಟ್ ವರ್ತ್ ಅಕಾರ್ಡಿಂಗ್ ಟು ಮನಿ. ಸಾಸ್, ವೆನಿಗರು ಎಲ್ಲ ಹಾಕಿದ್ದಾರೆ. ಪರವಾಗಿಲ್ಲ, ಏನಂತನಾರು ಟೇಸ್ಟ್ ಮಾಡಿದ್ವಲ್ಲ. ಹೆಸರು ನೋಡ್ಬಿಟ್ರೆ ಏನಪ್ಪ ಅಂತ ಅಂದ್ಬಿಡುತ್ತೆ. ನೋಡಿದ್ರೆ ಹಿಂಗೈತೆ. ಹೆಂಗೈತು? ಕರೆಕ್ಟಾಗಿ ಹೇಳು. ಥಮ್ಸ್ ಅಪ್ಪ, ಥಮ್ಸ್ ಡೌನಾ? ನಿಮ್ದ್ರಿ ಸೇ ರಿಯಲ್ ರಿವ್ಯೂ ಹೇಳ್ರಿ. ಹಿಂಗೆ ಮಾಡಪ್ಪ, ಹಿಂಗೆ ಮಾಡು. ಚೆನ್ನಾಗಿ ಹೋಯ್ತೆ, ಚೆನ್ನಾಗಿ ಹೋಯ್ತು. ಮತ್ತು ಯಾಕೆ ನಮಗೆ ಸ್ವಲ್ಪ ಶಾಂಪಲ್ ಅಷ್ಟೇ ಕೊಡ್ರಿ ಅಂತ ಹೇಳಿದ್ರೆ? ಒಪ್ಪ ಇದಕ್ಕೆ ಕಾಜು ಮಸಾಲ ಬರ್ಕೊಳ್ತಿದ್ದ. ಏನೂ ಇಲ್ಲ ಶಣ ಇದಕ್ಕೆ. ನೀವೇ ತರಿಸಿದ್ದು. 90 rupees ಎಷ್ಟೊಂದು ಗೋಲ್ಗಪ್ಪ ಪಾನಿಪುರಿ ತಿಂದ್ಬಿಡ್ಬೋದು. ಚೈನೀಸ್ ವೆಜ್ ಇದೇನಿದೆ ನೂಡಲ್ಸು. ಸುಮ್ಮನಿರಾ, ಇವಾಗಲೇ ನಿಮ್ಮಪ್ಪ ಗುರ್ರ ಅಂದ್ಬಿಡ್ತಾರೆ. ಹಣ್ಣನ್ನು ಖಾರದಣ್ಣಿ ಜೊತೆ ಈ ಥರ ಮಾಡ್ಕೊಂಡು ತಿನ್ಬೋದು ಅಂತ ಗೊತ್ತಿದ್ದಿಲ್ಲ. ಅದು ವೆನಿಗರ್ ಮಸಾಲ ಹಾಕಿ. ಅದು ಸಾಸು, ವೆನಿಗರು, ಕ್ಯಾಬೇಜು, ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಮಂಗ ಬಿಡ್ತೀವಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಎಲ್ಲ ತಿಂದು ಚೆನ್ನಾಗಿತ್ತು, ಇದೇ ಫ್ಲಾಪ್ ಆಗಿರೋದು. ಏನು ಮಾಡೋಕ್ಕಾಗಲ್ಲ, ಫಸ್ಟ್ ಟ್ರಯಲ್. ಓಕೆ, ಸಿಗ್ತೀನಿ ಆಮೇಲೆ. ಡೈನಾಮಿಕ್ ಯೂನಿವರ್ಸಲ್ ಮಾರ್ಕೆಟ್.
ये कितने में ये छोटा ये डबल क्या ना डबल छोटा हाँ 8,000 ಡಬಲ್ ಐತಿ तो 3 रैक है वो कितने 4 रैक है 3 ರ್ಯಾಕ್ ಅಲ್ಲ ಇದ್ರಾಗ ಡಬಲ್ ಐತೆ डबल 1 2 3 सेल्फ ಎಷ್ಟು ಹಿಡಿಯುತ್ತೆ 1 2 3 4 5 6 7 8 9 10 11 12 ಒಂದು 4 ಇಂದ सब 3 पेज 4 पेज तो 3 पेज है ना बस इधर साका दो साकला दो ताणे बರುತ್ತೆ ನಮ್ಮ ಅಷ್ಟು ಅದಾವ 4 आदमी बस है ना ಹೋ ಜಾತಾ ಹೈ ಸೊ ಶೂ ರ್ಯಾಕ್ ಎಲ್ಲ ನೋಡ್ಕೊಂಡ್ಬಿಟ್ಟು ನಮ್ಮ ಗೂಡಿಗೆ ನಾವು ಹೋಗ್ತಾ ಇದ್ವಿ ಫ್ರೆಂಡ್ಸ್. ಏನಂದರೆ ಶೂ ರ್ಯಾಕ್ ನೋಡಿದ್ವಿ, ಬಟ್ ನಮಗೆ ಯಾಕೋ ನೋಡೋಣ ಮುಂದೆ ಅಂತ ಹಾಗೆ ಬಂದುಬಿಟ್ವಿ, ತೊಗೊಳ್ಳಿಲ್ಲ, ಪರ್ಚೇಸ್ ಮಾಡಿಲ್ಲ ನಾವು. ಶೂಸ್ ಒಂದೇ ಪರ್ಚೇಸ್ ಮಾಡಿದ್ವಿ ಬಾಟಾನಲ್ಲಿ, ಅದು ಸ್ವಲ್ಪ ಬೇಕಾಗಿತ್ತು, ಆಮೇಲೆ ಆಫರ್ ಕೂಡ ಇತ್ತು, ಹಾಗಾಗಿ ಅದನ್ನ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ಬಂದ್ವಿ ನಾವು. ಬರ್ತಾ ಹಾಗೆ ಊಟ ಕೂಡ ಮಾಡ್ಕೊಂಡು ಬಂದ್ವಿ, ಚೆನ್ನಾಗಿತ್ತು. ಒಂದು ಐಟಮ್ ಅಷ್ಟೇ ಸ್ವಲ್ಪ ನಮಗೆ ಸರಿ ಅನಿಸ್ಲಿಲ್ಲ ಅಷ್ಟೇ. ಮನೆ ಕಡೆ ಬಂದ್ವಿ ಫ್ರೆಂಡ್ಸ್. ಬರೋ ಅಷ್ಟೊತ್ತಿಗೆ ಅಲ್ಲೇ ಈವ್ನಿಂಗ್ ಆಗಿಬಿಟ್ಟಿತ್ತು. ಹೇಗಿದ್ದರೂ ಊಟ ಮಾಡಿದ್ದೀವಲ್ವಾ, ಬಿಡು ಹೋಗಿ ರೆಸ್ಟ್ ಮಾಡಿದ್ರಾಯ್ತು ಅಂದ್ಕೊಂಡು ಆರಾಮ್ಸೆ ಹೊರಟ್ವಿ. ಇದಾಗಿತ್ತು ಫ್ರೆಂಡ್ಸ್ ಈ ವ್ಲಾಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡ್ತಿದ್ದೀರಾ, ಹಾಗೆ ಎಂಡ್ ತನಕ ಯಾರೆಲ್ಲ ನೋಡಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೂ ಥ್ಯಾಂಕ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ. ಬಾಯ್ ಆಲ್.